ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಸೀತಾರಾಮ ಏನಾಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ಪ್ರೋಮೋನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರೋಮೋದ ಶುರುವಿನಲ್ಲಿ ಸತ್ಯ ದೇವ್ರ ಹತ್ರ ನಿಂತ್ಕೊಂಡು ಬೇಡ್ಕೋತಾ ಇರ್ತಾನೆ. ವಾಣಿ ಅತ್ತಿಗೆನೇ ಮತ್ತೆ ಬಂದಿದ್ದಾರೇನೋ ಅನಿಸ್ತಾ ಇದೆ. ಇಷ್ಟು ವರ್ಷ ಕಾದಿದ್ದಕ್ಕೂ ಈ ಮನೆಗೆ ಒಳ್ಳೆ ಸೊಸೆಯನ್ನು ಕರುಣಿಸ್ತಾ ಇದೆಯಾ ದೇವ್ರೆ, ಇನ್ಮೇಲಾದ್ರೂ ಈ ಮನೇಲಿ ಸುಖ ಶಾಂತಿ ನೆಮ್ಮದಿ ನೆಲೆಸ್ಲಿ ಅಂತ ಹೇಳಿ ಬೇಡ್ಕೊಂಡು ಬರ್ತಾ ಇರ್ತಾನೆ. ಅಷ್ಟರೊಳಗೇನೆ ದೇವ್ರ ಕಳಸದಿಂದ ಹೂ ಕೂಡ ಬೀಳತ್ತೆ. ಭಾರ್ಗವಿ ಇದನ್ನೆಲ್ಲ ನಿಂತ್ಕೊಂಡು ಆಲೈಸ್ಕೋತಾ ಇರ್ತಾಳೆ. ಅವಾಗ ಒಂದು ಸತ್ಯ ಹೋಗೋದ್ಕು ಮುಂದೆ ಬರ್ತಾಳೆ. ಸತ್ಯ ಅವಳನ್ನ ನೋಡ್ಬಿಟ್ಟು ಹಾಗೆ ಹೋಗ್ತಾನೆ, ಏನು ಮಾತಾಡದೆ. ಭಾರ್ಗವಿ ಅನ್ಕೋತಾಳೆ, ಸತ್ಯ ನೀನು ಎಷ್ಟೇ ದೇವ್ರ ಹತ್ರ ಬೇಡ್ಕೊಂಡ್ರು ಏನೇ ಮಾಡ್ಕೊಂಡ್ರು ಈ ಮನೇಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನ ನಿರ್ಧಾರ ಮಾಡೋಳು ಈ ನಿನ್ನ ಭಾರ್ಗವಿ ಅತ್ತಿಗೆ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಂಡು ನಗ್ತಾ ಇರ್ತಾಳೆ. ಇನ್ನು ಈ ಕಡೆ ಮಂಟಪಕ್ಕೆ ಎಲ್ಲ ಬರ್ತಾರೆ. ಎಲ್ಲರೂ ಮದುವೆ ಸಂಭ್ರಮದಲ್ಲಿ ಸಂತೋಷದಿಂದ ಇರ್ತಾರೆ. ರಾಮ್ ಕೂಡ ರೆಡಿ ಆಗಿರ್ತಾನೆ, ಸೀತಾ ಕೂಡ ರೆಡಿ ಆಗಿರ್ತಾರೆ. ಚಪ್ರದ ಅಡಿಯಲ್ಲಿ ಬಂದು ಕುತ್ಕೋತಾರೆ. ಸಿಹಿ ಇದ್ದವಳು ಸೂರ್ಯ ಹತ್ರ ಕೆಳಗಡೆ ಕುತ್ಕೊಂಡು ಸೀತಮ್ಮ ಎಷ್ಟು ಖುಷಿಯಾಗಿ ಎಷ್ಟು ಸೂಪರಾಗಿ ಕಾಣಿಸ್ತಿದ್ದಾಳಲ್ವಾ ಅಂತ ಹೇಳಿ ಹೇಳ್ತಿರುವಾಗ ನಂಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ಸೂರ್ಯ ಹೇಳ್ತಾರೆ. ನನಗೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ಇಬ್ಬರು ಹೇಳ್ಕೊಂಡು ಜೋಕ್ಸ್ ಮಾಡ್ಕೋತಾ ಇರ್ತಾರೆ. ಇನ್ನು ತಾಳಿ ಕಟ್ಟೋ ಟೈಮಲ್ಲಿ ಎಲ್ಲರೂ ಅಕ್ಷತೆ ಕಾಳು ಹಾಕಬೇಕಾದ್ರೆ ಸಿಹಿ ಅವ್ರಗಳ ಮಧ್ಯದಲ್ಲಿ ಹಿಂದೆ ಹೋಗ್ಬಿಡ್ತಾಳೆ. ಇನ್ನು 8ನೇ ಸುತ್ತು ಹಾಕಬೇಕಾದ್ರೆ ರಾಮ್ ಇದ್ದವನು ಸಿಹಿನ ಕರೀತಾನೆ. ಸಿಹಿ ಎಲ್ಲಿದೆಯಾ ಬಾ ಅಂತ ಹೇಳಿ ಸಿಹಿ ಓಡೋಗ್ತಾಳೆ. ಇನ್ಮೇಲಿಂದ ನಾನೇ ನಿನ್ನಪ್ಪ, ನೀನೇ ನನ್ನ ಮಗಳು, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನಾನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳಿ ಹೇಳ್ತಾನೆ. ಹಾಗೇನೆ ಈ 8ನೇ ಸುತ್ತಿನ ಹೆಸರು ಸಿಹಿ ಅಂತ ಕೂಡ ಹೇಳ್ತಾನೆ. ಎಲ್ಲರಿಗೂ ತುಂಬ ಖುಷಿಯಾಗತ್ತೆ, ಸಿಹಿಗೂ ತುಂಬ ಖುಷಿಯಾಗತ್ತೆ. ಸಿಹಿನ ಎತ್ಕೊಂಡು ಆ 8ನೇ ಸುತ್ತನ್ನು ಹಾಕ್ತಾರೆ. ಆದರೆ ಭಾರ್ಗವಿ ಮಾತ್ರ ಸಿಹಿ ಹತ್ರ ಇನ್ಮೇಲೆ ನಿನ್ನ ಸೀತಮ್ಮ ನಿನ್ನ ಜೊತೆ ಇರೋದಿಲ್ಲ, ಇನ್ನೇನಿದ್ರು ನಿನ್ನ ಸೀತಮ್ಮ ರಾಮನ ಜೊತೆ ಮಾತ್ರ ಇರ್ತಾರೆ, ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳಿ ಸಿಹಿ ಮನಸ್ಸಿಗೆ ಬೇಜಾರು ಮಾಡ್ತಾರೆ. ಸಿಹಿಗೆ ತುಂಬ ಬೇಜಾರಾಗತ್ತೆ, ಸಿಹಿ ಹೇಳ್ತಾ ಇರ್ತಾಳೆ. ಇದು ಒಂದು ಚಿಕ್ಕ ಪ್ರೋಮೋ. ಪೂರ್ತಿ ಸಂಚಿಕೆಗಳಿಗಾಗಿ ಹಾಗೂ ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.